गुलबर्गा के लोगों के लिए बड़ी खुशखबरी। स्टार एयर ने बेंगलुरु से गुलबर्गा के बीच डायरेक्ट फ्लाइट सर्विस को दोबारा रीस्टार्ट करने का अनाउंसमेंट किया है। ये सर्विस 10 जून से शुरू हो रही है। इस डायरेक्ट कनेक्टिविटी से ट्रैवल और भी फास्ट और इजी हो जाएगा। साथ ही ट्रेड, बिजनेस, टूरिज्म और जॉब अपॉर्चुनिटीज को भी बड़ा बूस्ट मिलेगा। This video is sponsored by Mahalakshmi Jewelers, Mannur Multi-Speciality Hospital, KBN University, Royal PU College of Science and Commerce, Imran Silk House, Al-Sharia Group of Institutions, and by Ideal with G. I am Mohammad Sohail Ahmed and I am the Regional Sales Manager of Star Air for South India, and we are happy to announce the flight resumptions of Star Air between Kalaburagi, Bangalore and Kalaburagi, and we are thankful to the state government for that, for the initiatives what they have taken. And equally I am thankful to the President of Kalaburagi Chamber of Commerce, to all the dignitaries here mentioned. The flights will be starting on 10th of June. The departure from Bangalore will be in the evening at 6 o'clock departure, which will arrive here at 7 o'clock, and the departure from Kalaburagi will be at 7:40 in the evening, arriving in Bangalore in the evening 8:50. And we have a daily flight, and I would request all the people of Kalaburagi and all other district members to participate and support this flight to make a success one. Thank you each and everyone. ನಮಸ್ಕಾರ. ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕೆ ಸಂಸ್ಥೆಯ ಒಂದು ಆವರಣದಲ್ಲಿ ಒಂದು ಕಾನ್ಫರೆನ್ಸ್ ಹಾಲ್ನಲ್ಲಿ ಸ್ಟಾರ್ ಏರ್ಲೈನ್ಸ್ನ ಮುಖ್ಯಸ್ಥರಾದಂಥ ಶ್ರೀ ಸೋಹೈಲ್ ಅವರು ಆಗಮಿಸಿದ್ದಾರೆ. ಅವರು ಇವತ್ತಿನ ದಿವಸ ನಮ್ಮ ಕಲಬುರಗಿ ಕಲ್ಯಾಣ ಕರ್ನಾಟಕದ ಜನತೆಗೆ ಒಂದು ಒಳ್ಳೆಯ ಸಿಹಿ ಸುದ್ದಿಯನ್ನು ತಗೊಂಡು ಬಂದಿದ್ದಾರೆ. ಸುಮಾರು 8 ತಿಂಗಳಿಂದ ಬಂದಿರುವಂಥ ಒಂದು ನಮ್ಮ ಕಲಬುರಗಿ ವಿಮಾನ ಯಾತ್ರೆ ಬರುವ ಜೂನ್ 10ರಿಂದ ಶುರು ಆಗ್ತಾಯಿದೆ ಅಂತ ಈಗ ತಾನೇ ಅವರು ನಮಗೆ ಬಂದು ಎಲ್ಲ ರೀತಿಯಿಂದ ತಿಳಿಸಿದ್ದಾರೆ. ಅದಕ್ಕೆ ನಾನು ಮೊದಲನೇದಾಗಿ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕೆ ಸಂಸ್ಥೆ ವತಿಯಿಂದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು, ಇವತ್ತು ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿರ್ಬೋದು, ವಯಬಲ್ ಗ್ಯಾಪ್ ಫಂಡಿಂಗ್ನಲ್ಲಿ ನಮಗೆ ಫಂಡಿಂಗ್ ಮಾಡಿ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಈ ಒಂದು ಕಲ್ಯಾಣ ಕನ್ನಡ ಜನರ ಒಂದು ವ್ಯಾಪಾರ ಆಗಿರ್ಬೋದು, ಮತ್ತು ಸ್ಟೂಡೆಂಟ್ಸ್ಗಳಿಗೆ ಒಂದು ಟ್ರಾನ್ಸ್ಪೋರ್ಟೇಷನ್ ಸಲುವಾಗಿ ಆಗಿರ್ಬೋದು, ಇವತ್ತು ಗೌರ್ಮೆಂಟ್ ಆಫೀಸರ್ಸಿಗೆಲ್ಲ ಕನ್ವರ್ಟ್ ಆಗುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡಿದೆ. ಈ ಒಂದು ನಿಟ್ಟಿನಲ್ಲಿ ನಮಗೆ ಇವತ್ತಿನ ದಿವಸ ಸಿಹಿ ಸುದ್ದಿ ಕೊಟ್ಟಂಥ ಸೋಹಿಲ್ ಅವರಿಗೆ ಕೂಡ ನಾನು ಸ್ಟಾರ್ ಏರ್ಲೈನ್ಸ್ನ ಮುಖ್ಯಸ್ಥರು ಹಾಗೂ ಸ್ಟಾರ್ ಏರ್ಲೈನ್ಸ್ಗೆ ನಾನು ಧನ್ಯವಾದ ಹೇಳ್ತೇನೆ. ನಮ್ಮ ಒಂದು ಕೋರಿಕೆ ಏನಿದೆ ಅಂದರೆ, ಈ ಒಂದು ಫ್ಲೈಟ್ಸ್ ಏನು ಶುರು ಮಾಡ್ತಾರೆ ಜೂನ್ 10ರಿಂದ, ಟೈಮಿಂಗ್ಸ್ ಭಾಳ ಇಂಪಾರ್ಟೆಂಟ್ ಇದೆ ನಮಗೆ. ಈಗಾಗಲೇ ನಮ್ಗೆ ತಿಳಿದು ಬಂದಿದೆ, ಈ ಒಂದು ಫ್ಲೈಟ್ಸ್ ಒಂದು ಕಾರ್ಯಗಳು ಈವ್ನಿಂಗ್ ಅಂದರೆ ಬೆಂಗಳೂರಿನಿಂದ 6 ಗಂಟೆಗೆ ಬಿಟ್ಟು 7 ಗಂಟೆಗೆ ಗುಲ್ಬರ್ಗ ಬಂದು 7 ಗಂಟೆಯಿಂದ ರಾತ್ರಿ ಬೆಂಗಳೂರಿಗೆ ಹೋಗ್ತಾ ಇರೋದಂತ ನಾವು ಕೇಳಿದ್ವಿ. ಆದರೆ ಈ ಥರದ ಒಂದು ಸೇವೆ ಸ್ವಲ್ಪ ಈ ಯಾತ್ರೆಗಳಿಗೆ ಅಂದರೆ ಹಿನ್ನಡೆ ಆಗ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ನಮಗೆ ಬೆಳಗ್ಗೆ ಫ್ಲೈಟ್ ಇದ್ದರೆ ಬೆಳಗ್ಗೆ ಹೋಗಿ ನಾವು ರಾತ್ರಿಗೆ ರಿಟರ್ನ್ ಆಗ್ಲಿಕ್ಕೆ ಫ್ಲೈಟ್ ಇದ್ದರೂ ಒಳ್ಳೆಯದಾಗುತ್ತೆ. ಬಟ್ ಬೆಳಗ್ಗೆ ನಮಗೆ ಸ್ಲಾಟ್ಸ್ ಇಲ್ಲ ಅಂದರೆ ಇದಕ್ಕೆ ಮತ್ತೆ ಹಿನ್ನಡೆ ಆಗುವಂಥ ಒಂದು ಚಾನ್ಸಸ್ ಇದೆ. ಯಾಕಂದರೆ ಕಲಬುರಗಿಯಿಂದ ಬೆಳಗ್ಗೆ ಅಂದರೆ ರಾತ್ರಿ ಹೋಗೋರು ಸಾಕಷ್ಟು ಜನ ಇದ್ದಾರೆ. ಯಾಕಂದರೆ ಟ್ರೈನ್ ಫೆಸಿಲಿಟೀಸ್ ಇದೆ. ಅದು ರಾತ್ರಿ ಹೋಗಿ ಒಂದು 9 ಗಂಟೆ ಹೋಗಿ ಬೆಳಗ್ಗೆ 6 ಗಂಟೆಗೆ ಮುಟ್ಟುವಂಥ ಒಂದು ಟ್ರೈನ್ ಸೌಲಭ್ಯ ಇದೆ. ಅದಕ್ಕಾಗಿ ನಾವು ಬೆಳಗ್ಗೆನೇ ಏನಾದರೂ ನೀವು ಫ್ಲೈಟ್ಸ್ ಟೈಮಿಂಗ್ಸ್ ಕೊಟ್ಟರೆ, ಬೆಳಗ್ಗೆ ಸ್ಲಾಟ್ಸ್ನಲ್ಲಿ ಕೊಟ್ಟಿದ್ದಾಗ ನಮಗೆ ಬೆಳಗ್ಗೆ 7 ಗಂಟೆ 8 ಗಂಟೆಗೆ ಇದ್ದರೆ ಅಲ್ಲಿ ಹೋಗಿ ನಾವು ಆಫೀಸ್ ಕೆಲಸ ಮುಗಿಸ್ಕೊಂಡು ನಾವು ರಾತ್ರಿ ಬೇಕಿದ್ರೆ ಫ್ಲೈಟ್ಸ್ ಇದ್ದರೂ ಅದೇ ಫ್ಲೈಟಿಗೆ ನಾವು ಬರ್ಬೋದು. ಇರದೇ ಇದ್ದರೆ ನಮ್ಗೆ ಏನದಲ್ಲ, ಸಾಕಷ್ಟು ಜನರಿಗೆ ಏನದಲ್ಲ, ಕೆಲವೊಂದು ಮಿಡ್ಲ್ ಕ್ಲಾಸ್ ಜನರಿಗೆ ಕೂಡ ಏನದಲ್ಲ, ನಾವು ಹೋಗಬೇಕಿದ್ರೆ ಟ್ರೈನಿಗೆ ಹೋಗಿ ಫ್ಲೈಟಿಗೆ ಹೋಗಿ ಯಾವುದೇ ರೀತಿಯಲ್ಲಿ ಲಾಡ್ಜಿಂದ ಎಕ್ಸ್ಪೆಂಡಿಚರ್ಸ್ ಇರೋದಿಲ್ಲ, ನಾವು ಹಾಲ್ಟಿಂಗ್ ಬೇಕಾಗೋದಿಲ್ಲ. ನಾವು ಬರಬೇಕಿದ್ರೆ ನಮಗೆ ಟ್ರೈನ್ ಫೆಸಿಲಿಟೀಸ್ ಇದೆ. ಆದರೆ ಹೋಗಬೇಕಂದ್ರೆ ನಮಗೆ ಬೆಳಗ್ಗೆ ಹೋದರೆ ರಾತ್ರಿ ಒಂದು ಫ್ಲೈಟ್ಸ್ ಇದ್ದರೂ ಫ್ಲೈಟ್ಸ್ನಲ್ಲಿ ಬರ್ಬೋದು, ಇಲ್ಲಾಂದರೆ ಟ್ರೈನಿಗೆ ಬರ್ಬೋದು, ಒಂದು ಅವಕಾಶಗಳಿವೆ. ಆದರೆ ಬೆಳಗ್ಗೆ ಯಾವುದೇ ರೀತಿಯಿಂದ ನಮ್ಮ ಕಲಬುರಗಿಯಿಂದ ಕಲ್ಯಾಣ ಕನ್ನಡ ಭಾಗದಿಂದ ಟ್ರೈನ್ಸ್ಗಳು ಫೆಸಿಲಿಟೀಸ್ ಇಲ್ಲ. ಸೊ ಬೆಳಗ್ಗೆ ನಮ್ಮ ಫ್ಲೈಟ್ 10 ಗಂಟೆ ಒಳಗಡೆ ನಾವು ಬೆಂಗಳೂರು ರೀಚ್ ಆದರೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ಬರ್ತಕ್ಕಂಥ ದಿನಗಳಲ್ಲಿ ಅಂದಲ್ಲ ಮುಂದೆ ರಿಟರ್ನ್ ಬಂದು ನಾವು ನಮ್ಮ ಫ್ಯಾಮಿಲಿ ಜೊತೆ ನಾವು ಇರ್ಬೋದಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ನಾನು ಈ ಸ್ಲಾಟ್ಸ್ಗಳಿಂದೆಲ್ಲ ನಮಗೆ ಸ್ಟಾರ್ ಏರ್ಲೈನ್ಸರು ಫಿಕ್ಸ್ ಮಾಡ್ತಾರೋ ಸ್ಟೇಟ್ ಗೌರ್ಮೆಂಟ್ ಮಾಡ್ತಾರೋ ಗೊತ್ತಿಲ್ಲ. ಆದರೆ ನಾವು ಇವತ್ತು ದಿವಸ ಕೇಳ್ತಾ ಇರೋದು, ಇವತ್ತು ದಿವಸ ಸರ್ಕಾರ ಮಧ್ಯಸ್ಥಿಕೆ ವಹಿಸ್ಕೊಂಡು ನಮ್ಮ ಮಾನ್ಯ ಇವತ್ತು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿರ್ಬೋದು, ಇವತ್ತು ನಮ್ಮ ಭಾಗದ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬ್ರಾಗಿರ್ಬೋದು, ದರ್ಶನಾಪುರ ಸಾಹೇಬ್ರಾಗಿರ್ಬೋದು, ಇವರೆಲ್ಲ ಮಧ್ಯಸ್ಥಿಕೆ ವಹಿಸಿ ತಮಗೆಲ್ಲರಿಗೂ ಕೂಡ ಈ ಒಂದು ಫ್ಲೈಟ್ ಏನು ಸೇವೆ ಬೆಳಗ್ಗೆ ಆದ್ರೇ ಒಳ್ಳೆಯದಾಗ್ತದೆ ಅಂತ ನಾನು ಅಂದ್ಕೊಂಡು ತಾವೆಲ್ಲರೂ ಕೂಡ ಮಧ್ಯಸ್ಥಿಕೆ ವಹಿಸ್ಕೊಂಡು
ಇವತ್ತಿನ ದಿವಸ ಸ್ಟಾರ್ ರಿಲಯನ್ಸ್ ಆಯಿತು, ಮತ್ತು ಗೌರ್ಮೆಂಟ್ ಏನು ಸ್ಲಾಟ್ಸ್ ಫಿಕ್ಸ್ ಮಾಡಿದ ಕರ್ನಾಟಕ ಸ್ಟೇಟ್ ಗೌರ್ಮೆಂಟು, ಆ ಸ್ಲಾಟ್ಸ್ ನಮಗೆ ಬೆಳಗ್ಗೆ ಕೊಡಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಮತ್ತೊಮ್ಮೆ ನಾನು ಸ್ಟಾರ್ ರಿಲಯನ್ಸ್ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ತುಂಬ ಧನ್ಯವಾದ ಹೇಳ್ತೀನಿ. ಇವತ್ತು ದಿವಸ ನಮ್ಮ ಜೊತೆಗೆ ನಮ್ಮ ಟ್ರೆಸರ್ ಆದಂಥ ಬಜಾಜ್ ಸರ್ ಇದ್ದಾರೆ, ಉತ್ತಮ್ ಬಜಾಜ್ ಸರ್, ಹಾಗೆ ನಮ್ಮ ಜಾಯಿಂಟ್ ಸೆಕ್ರೆಟರಿ ಗಿರೀಶ್ ಅಣಕಲ್ ಅವರು ಇದ್ದಾರೆ. ಈ ಒಂದು ಫ್ಲೈಟ್ ಸರ್ವಿಸಿಗೆ ಸೇವೆಗೆ ನಾವು ಸಾಕಷ್ಟು ಸಹಾಯ ಮಾಡಿದಂಥ ಆನಂದ್ ನಮ್ಮದು ಹೋಳ್ಕುಂದಿ ಅವರು ಕೂಡ ಇದ್ದಾರೆ. ಹಾಗೆಯೇ ನಮ್ಮ ಅಜರುದ್ದೀನ್ ಸಾಹೇಬರು ಕೂಡ ನಮಗೆ ಈ ಒಂದು ಸಂದರ್ಭದಲ್ಲಿ ಸ್ಟಾರ್ ಏರ್ಲೈನ್ಸ್ ಕನೆಕ್ಟ್ ಮಾಡೋಕ್ಕೆ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಅದಲ್ಲದೆ ಇವತ್ತಿನ ಜಗದೀಶ್ ಪಾಟೀಲ್ ಅವರು ನಮ್ಮ ಈ ಒಂದು ಚೇಂಬರ್ ಆಫ್ ಕಾಮರ್ಸ್ನ ಒಂದು ಡೈರೆಕ್ಟರ್ ಇದ್ದಾರೆ, ಅವರು ಕೂಡ ಈ ಸಂದರ್ಭದಲ್ಲಿದ್ದಾರೆ. ಎಲ್ಲರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಶುಭ ಕೋರುತ್ತಾ ಮತ್ತೊಮ್ಮೆ ನಾನು ಕಲ್ಯಾಣ ಕನ್ನಡ ಜನರಿಗೆ ಶುಭವಾಗಲಿ ಅಂತ ಹೇಳ್ತಾನೆ ಎರಡು ಮಾತು ಮುಗಿಸ್ತೇನೆ. This video is sponsored by Mahalakshmi Jewelers, Mannur Multi-Speciality Hospital, KBN University, Royal PU College of Science and Commerce, Imran Silk House, Al Sharia Group of Institutions, and by Ideal with G.